ಕಾಲು ನೋವು, ಜಾಯಿಂಟ್ ಪೇನ್, ಮೆಟ್ಟಲು ಏರೋದಕ್ಕೆ ಕಷ್ಟ ಆಗ್ತಾ ಇದೆಯಾ? ಬೆಳಗ್ಗೆ ಎದ್ದ ತಕ್ಷಣ ಬಾಡಿ ಸ್ಟಿಫ್ ಅಂತ ಫೀಲ್ ಆಗ್ತಾ ಇದೆಯಾ? ಬಹಳ ಜನ ಎಕ್ಸ್ಪೆನ್ಸಿವ್ ಮೆಡಿಸಿನ್ಗಳನ್ನು ಇದಕ್ಕಾಗಿ ಟ್ರೈ ಮಾಡ್ತಾರೆ. ಆದರೆ ಕೆಲವರು ಪ್ರತಿದಿನ ಬೆಳಗ್ಗೆ ಒಂದು ಸಿಂಪಲ್ ಡ್ರಿಂಕ್ ಕುಡಿದು ರಿಲೀಫ್ ಫೀಲ್ ಆಗ್ತಿದೆ ಅಂತ ಹೇಳ್ತಾರೆ. ಆ ಶಾಕಿಂಗ್ ನ್ಯಾಚುರಲ್ ರೆಮಿಡಿ ಏನು ಗೊತ್ತಾ? ನಿಮ್ಮ ಕಿಚನಲ್ಲೇ ಇದೆ. ಆದರೆ ಹೆಚ್ಚಿನ ಜನ ಇದನ್ನು ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ಇವತ್ತು ನಾವು ಮಾತನಾಡೋದು ಜಾಯಿಂಟ್ ಪೇನ್, ಲೆಗ್ ಪೇನ್ ಮತ್ತು ಬಾಡಿ ಸ್ಟಿಫ್ನೆಸ್ಗೆ ರಿಲೇಟೆಡ್ ಆಗಿರುವ ಒಂದು ಪವರ್ಫುಲ್ ನ್ಯಾಚುರಲ್ ಮಾರ್ನಿಂಗ್ ಡ್ರಿಂಕ್ ಬಗ್ಗೆ. ಈ ಡ್ರಿಂಕನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ನೀ ಪೇನ್ ಕಡಿಮೆ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಬಾಡಿ ಸ್ಟಿಫ್ನೆಸ್ ರೆಡ್ಯೂಸ್ ಆಗಬಹುದು. ವಾಕಿಂಗ್ ಈಸಿಯಾಗಿ ಫೀಲ್ ಆಗುತ್ತೆ. ಬಾಡಿ ಇನ್ಫ್ಲಮೇಷನ್ ಕಡಿಮೆ ಆಗಲು ಸಪೋರ್ಟ್ ಮಾಡುತ್ತೆ. ಮಾರ್ನಿಂಗ್ ಬಾಡಿ ಪೇನ್ ಕಡಿಮೆ ಆಗುತ್ತೆ. ಮಸಲ್ಸ್ ರಿಲ್ಯಾಕ್ಸ್ ಆಗಲು ಹೆಲ್ಪ್ ಮಾಡುತ್ತೆ. ವೀಕ್ನೆಸ್ ಮತ್ತು ಟಯರ್ಡ್ನೆಸ್ ಕಡಿಮೆ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲ, ಬಹಳ ಜನ ಹೇಳೋದೇನೆಂದರೆ ಬೆಳಗ್ಗೆ ಎದ್ದಾಗ ಬಾಡಿ ತುಂಬಾ ಲೈಟಾಗಿ ಫೀಲ್ ಆಗ್ತಿದೆ ಅಂತ. ಇವತ್ತು ಯಂಗ್ ಏಜಲ್ಲೇ ಹಲವರಿಗೆ ನೀ ಪೇನ್, ಹೀಲ್ ಪೇನ್, ಲೆಗ್ ಕ್ರ್ಯಾಂಪ್ಸ್, ಬ್ಯಾಕ್ ಪೇನ್, ಸ್ವೆಲ್ಲಿಂಗ್, ಜಾಯಿಂಟ್ ಸ್ಟಿಫ್ನೆಸ್ ಕಾಮನ್ ಆಗಿಬಿಟ್ಟಿದೆ. ಹೆಚ್ಚು ಹೊತ್ತು ನಿಲ್ಲೋದು, ವಾಕಿಂಗ್ ಕಡಿಮೆ ಮಾಡೋದು, ರಾಂಗ್ ಫುಡ್ ಹ್ಯಾಬಿಟ್ಸ್ ಇವೆಲ್ಲವೂ ಕೂಡ ಬಾಡಿಯಲ್ಲಿ ಇನ್ಫ್ಲಮೇಷನನ್ನು ಹೆಚ್ಚು ಮಾಡುತ್ತೆ. ಆದರೆ ಒಂದು ಸ್ಮಾಲ್ ಕಿಚನಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ನ್ಯಾಚುರಲ್ ಆಗಿ ಐರನ್, ಫೈಬರ್, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಗಳನ್ನು ಹೊಂದಿದೆ. ಇದನ್ನು ಸರಿಯಾಗಿ ಯೂಸ್ ಮಾಡಿದ್ರೆ ಬಾಡಿ ಪೇನ್ ರೆಡ್ಯೂಸ್ ಆಗಲು ಸಪೋರ್ಟ್ ಮಾಡುತ್ತೆ. ಹಾಗಿದ್ರೆ ಈ ಪವರ್ಫುಲ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ? ಅದು ಮೆಂತ್ಯ, ಫೆನ್ಯುಗ್ರೀಕ್. ಇದನ್ನು ಯೂಸ್ ಮಾಡೋದು ತುಂಬಾ ಸಿಂಪಲ್. 1 ಗ್ಲಾಸ್ ನೀರಿಗೆ 1 ಚಮಚ ಮೆಂತ್ಯನ ಹಾಕಿ ರಾತ್ರಿ ಪೂರ್ತಿ ಸೋಕ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಈ ನೀರನ್ನು ಕುಡಿಯಿರಿ. ಬೇಕಾದರೆ ಸೋಕ್ಡ್ ಸೀಡ್ಗಳನ್ನು ಚ್ಯೂ ಮಾಡಬಹುದು. ನೆನೆಸಿರುವ ಮೆಂತ್ಯ ಕಾಳುಗಳನ್ನು ಜಗಿದು ತಿನ್ನೋದಕ್ಕೆ ಸಾಧ್ಯವಾದರೆ ಜಗಿದು ತಿನ್ನಬಹುದು. ಇನ್ನು ಮೆಂತ್ಯ ನೀರಿನ ಬೆನಿಫಿಟ್ಸ್ನ ನೋಡೋಣ. ಜಾಯಿಂಟ್ ಪೇನ್ಗೆ ಇದು ಸಪೋರ್ಟ್ ಮಾಡುತ್ತೆ. ಹೇಗೆಂದರೆ ಇದು ಬಾಡಿಯಲ್ಲಿ ಇನ್ಫ್ಲಮೇಷನ್ನ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ. ಲೆಗ್ ಪೇನಿಂದ ರಿಲೀಫ್ ದೊರೆಯುತ್ತೆ. ಮಸಲ್ ಸ್ಟಿಫ್ನೆಸ್ ರೆಡ್ಯೂಸ್ ಆಗಲು ಇದು ಸಪೋರ್ಟ್ ಮಾಡುತ್ತೆ. ಆದ್ದರಿಂದ ಲೆಗ್ ಪೇನ್ ಕಡಿಮೆ ಆಗುತ್ತೆ. ಮೂಳೆಗಳಿಗೆ ಶಕ್ತಿಯನ್ನು ಒದಗಿಸುತ್ತೆ. ಐರನ್ ಮತ್ತು ಮಿನರಲ್ಸ್ ಬಾಡಿಗೆ ಸ್ಟ್ರೆಂತನ್ನು ಒದಗಿಸುತ್ತೆ. ಆದ್ದರಿಂದ ಮೆಂತ್ಯ ನೀರನ್ನ ಕುಡಿಯೋದ್ರಿಂದ ಬೋನ್ಗಳು ಕಬ್ಬಿಣದಂತೆ ಗಟ್ಟಿಯಾಗುತ್ತೆ. ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ಕಾಲುಗಳಲ್ಲಿ ಹೆವಿನೆಸ್ ಫೀಲ್ ಆಗೋದು ಇದರಿಂದ ಕಡಿಮೆ ಆಗುತ್ತೆ. ಮಾರ್ನಿಂಗ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ. ಬೆಳಿಗ್ಗೆ ಮೂವ್ಮೆಂಟ್ ತುಂಬಾ ಈಸಿ ಫೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎನರ್ಜಿ ಬೂಸ್ಟ್ ಮಾಡುತ್ತೆ. ಬಾಡಿ ವೀಕ್ನೆಸ್ ಮತ್ತು ಟಯರ್ಡ್ನೆಸ್ಸನ್ನು ಕಡಿಮೆ ಆಗೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆದರೆ ಒಂದು ಮಾತು, ಸಿವಿಯರ್ ಏನಾದರೂ ಪೇಯ್ನ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಲೇಬೇಕು. ಈ ರೆಮಿಡಿ ಸಪೋರ್ಟಿವ್ ಹ್ಯಾಬಿಟ್ ಮಾತ್ರ. ಅಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಪೇಯ್ನ್ ಕಡಿಮೆ ಮಾಡುತ್ತೆ, ಬೋನ್ ಹೆಲ್ತನ್ನ ಇಂಪ್ರೂವ್ ಮಾಡುತ್ತೆ. ಆದ್ದರಿಂದ ನಿಧಾನವಾಗಿ ನಿಮ್ಮ ಬಾಡಿ ಪೇಯ್ನ್ಗಳೆಲ್ಲ ಕಡಿಮೆ ಆಗುತ್ತೆ. ಆದರೆ ಕಂಪ್ಲೀಟ್ ಇದು ಟ್ರೀಟ್ಮೆಂಟ್ ಅಲ್ಲ. ನಿಮಗೆ ವಿಪರೀತವಾಗಿ ಪೇಯ್ನ್ ಇದ್ದರೆ ಬೇರೆ ಕಾರಣವೂ ಆಗಿರಬಹುದು, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೀವು ಮೆಂತ್ಯ ನೀರನ್ನ ಟ್ರೈ ಮಾಡಿದ್ದೀರಾ? ನಿಮಗೆ ಯಾವ ಬೆನಿಫಿಟ್ಸ್ ಫೀಲ್ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಲವರಿಗೆ ಉಪಯೋಗ ಆಗ್ಬೋದು. ಇಂತಹ ಸಿಂಪಲ್ ಕನ್ನಡ ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.